ನಾವು ಒಟ್ಟೂರಿಗೆ ಬಂದಿಲ್ಲ, ಮಾತಾಡೋ ದೇವ್ರು ನೋಡಿದೀವಿ, ಅಲ್ಲ ನೋಡಿಲ್ಲ ದೇವ್ರುಗಳನ್ನ. ಮಾತಾಡೋ ದೇವ್ರು ಅಂದ್ರೆ ನೀವೇ. ನಾವು ನಿಮ್ಮನ್ನ ದೇವ್ರು ಅಂತ ನಿಮ್ಗೆ ಕೆಮ್ಮತ್ತೀವಿ. ಒಂದು 100 ಜನನ ಏನಾಗುತ್ತೆ ಪೇಷಂಟ್ ಬಿಟ್ಟು ನೋಡಿದ್ರೆ ಅವ್ರವ್ರನ್ನ ತಡೆಯಲ್ಲ. ಅದೇ ಶಾಪಲ್ಲಿ ಕಾಲಿಂದ ತಲೆವರೆಗೂ ಮಿಟ್ಟು ನೋಡ್ತೀರಿ. ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೀವು ಯಾವುದೇ ಕಾರಣ 100 ಜನ ಕಳಿಸ್ತೀರಿ ಅರ್ಧ ಗಂಟೆಲಿ. ಏನ್ ಕಾಯಿಲೆ ನೋಡೋದೆಲ್ಲ ಕತ್ತೆತ್ತಿ ಬರೆಯೋದು ಕಳ್ಸೋದು, ಬರೆಯೋದು ಕಳ್ಸೋದು. ಅವ್ರಿಗೂ ನೋಡಿ ಆಗುತ್ತೆ. ಹೇಳ್ತಿ ಕೇಳಿ, ನೀವೇನಾದ್ರು ಹಿಂಗ್ ಜಬರ್ದಸ್ತ್ ಮಾಡಿದ್ರೆ ಇವ್ರು ಹೋದ್ರೆ ಈಗಿರೋ ಡಾಕ್ಟರ್ ಮದ್ದಿನ ಎಳ್ಕೊಂಬರಕ್ಕೆ ಹೇಳತಕ್ಕ ಕೇಳ್ರಿ. ಇರೋರ್ನೇ ಸ್ವಲ್ಪ ಪುಸ್ತಕ ಬಿಟ್ಟು ಒಳ್ಳೆ ಮಾತಾಡಿ ಡಾಕ್ಟರ್ಗಳು ಬರೋದಿಲ್ಲ. ಯಾರೋ ಇವ್ರು ಯಾರೋ ಅವೊಬ್ಬಯ್ಯ ಇದಾರೆ. ಈ ಸುಮ್ಮನೆ ಇರೋದ್ರಲ್ಲಿ ಒಳ್ಳೆ ಮಾತಿನಲ್ಲಿ ಹೇಳಿ ಮಹಾಮಾರಿ ಡೆಂಗ್ಯೂಗೆ 2 ಹುಡುಗಿಯರ ಬಲಿ. ಎಚ್ಚೆತ್ತು ಸಾರ್ವಜನಿಕರ ಆಸ್ಪತ್ರೆಗೆ ಭೇಟಿ ನೀಡಿದ ಸ್ಥಳೀಯ ಶಾಸಕ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಮಹಾಮಾರಿ ಡೆಂಗ್ಯೂ ಜ್ವರಕ್ಕೆ ಬಲಿಯಾದ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು, ಇದೀಗ ಮಾರಕ ಡೆಂಗ್ಯೂಗೆ 2 ಹುಡುಗಿಯರನ್ನ ಬಲಿ ತೆಗೆದುಕೊಂಡಿದೆ. ಈ ಕಾರಣದಿಂದ ಇಂದು ಜಯಚಾಮರಾಜೇಂದ್ರ ಸಾರ್ವಜನಿಕರ ಆಸ್ಪತ್ರೆಗೆ ಶಾಸಕ ಲಿಂಗೇಗೌಡರು ಭೇಟಿ ನೀಡಿ ಹಲವು ರೋಗಿಗಳ ಆರೋಗ್ಯವನ್ನ ವಿಚಾರಿಸಿ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ ಡೆಂಗ್ಯೂ ಕಾಯಿಲೆಯಿಂದ ನರಳುತ್ತಿರುವ ರೋಗಿಗಳಿಗೆ ಧೈರ್ಯ ತುಂಬಿ ವೈದ್ಯರಿಗೆ ಆದಷ್ಟು ಬೇಗ ನಿಗಾ ವಹಿಸುವಂತೆ ಹಾಗೂ ಆಸ್ಪತ್ರೆ ಸ್ವಚ್ಛತೆ ಕಾಪಾಡುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ತಿಮ್ಮರಾಜು, ಜೆಸಿ, ಆಸ್ಪತ್ರೆ ಆಡಳಿತ ಅಧಿಕಾರಿ ನಾಗೇಶ್ ಹಾಗೂ ಆಸ್ಪತ್ರೆ ವೈದ್ಯರು, ನರ್ಸುಗಳು ಉಪಸ್ಥಿತರಿದ್ದರು. 40,000 ಬಂದ್ಬಿಟ್ಟಿದೆ ಪ್ಲೇಟ್ಸ್ ರೈಟ್. ಇಮ್ಮಿಡಿಯೇಟ್ ಪ್ಲೇಟ್ಸ್ ರೆಡಿ ಇಟ್ಕೊಂಡು ಅವ್ನು ಇದು ಮಾಡಿ ನಿಮ್ಮನ್ನೇ ಬಂದು ಕಾಣಕ್ಕೆ ಹೇಳಿದ್ದೀನಿ. ಜಲ್ದಿ ಅರ್ಜೆಂಟ್ ಹರೀಶ್ ಅಂತ ಪೇಷಂಟ್ ಬರ್ತಾರೆ ನೋಡಿ. ಅಲ್ಲಿ ಬತ್ತದಂಗೆ ಆಂಬ್ಯುಲೆನ್ಸಲ್ಲಿ ಅರಸೀಕೆರೆ ಆಂಬ್ಯುಲೆನ್ಸಲ್ಲಿ ಬತ್ತದಂಗೆ ತಗೊಂಡೋಗಿ ಇದು ಮಾಡಿ. ನಿನ್ನೆ ಎಲ್ಲ ಮ್ಯಾನೇಜ್ ಮಾಡಿದ್ವಿ ಸರ್. ಇದು ಪ್ಲೇಟ್ಲೆಟ್ ಬೇಕೇ ಬೇಕು, ಹಂಗಾಗಿದೆ ನಿಮ್ಮ ಹತ್ರ ಪ್ಲೇಟ್ಲೆಟ್ ಇಲ್ವಾ? ಪ್ಲೇಟ್ಲೆಟ್ ಇಲ್ಲ ಸರ್. ಅದು ಸರ್ ಪ್ಲೇಟ್ಲೆಟ್ ನಾವು ತಂದ್ರೂ 5 ರಿಂದ 5 ಗಂಟೆ ಅಷ್ಟೇ ಬದುಕುತ್ತೆ ಸರ್. ಅಲ್ಲಿಂದ ತರೋದ್ರೊಳಗೇನೆ 1 ಅವರ್ ಆಗೋಗುತ್ತೆ. ಈಗ 4 ಅವರ್ ಅಷ್ಟೇ ಬರುತ್ತೆ. ಈಗ ನೀವು ಹೋಗೋದನ್ನು 1 ಅವರ್ ಆಗುತ್ತಲ್ಲ ಹೋಗ್ಬಿಟ್ಟು ಸರ್ ಒಂದೇ ಹಾಕಿದ್ರೆ ಸಾಕಾಗಲ್ಲ ಸರ್. ಸಮ್ಟೈಮ್ಸ್ 4-5 ಪಾಕೆಟ್ ಬೇಕಾಗುತ್ತೆ ಸರ್. ಒಂದೊಂದು ಅಲ್ಲ ರೀ, ನೀವು 40 ಬರೋವರೆಗೂ ಯಾಕೆ ಇಟ್ಕೊಂಡ್ರಿ? ಇಲ್ಲಿ ಬಂದಾಗಲೇ 45,000 ಆಯ್ತು ಸರ್ ನಿನ್ನೆ ಸಂಜೆ ನಮ್ಮ ಹತ್ರ. ನಾವು ರಿಪೀಟ್ ಮಾಡಿಕೊಂಡು ಮತ್ತೇನು ಮಾಡ್ಕೊಂಡು 45 ಆಯಿತು. ಹಂಗಾಗಿ ಈಗ ನಾವು ಬೆಳಿಗ್ಗೆ ಕಳಿಸ್ರಿ. ಯಾರು ಅವನು ಕರ್ಕೊಂಡು ಹೋಗೋಣ ಶಿಫ್ಟ್ ಮಾಡಿ. ಹಿಂಗೆ ಈ ಜವಾಬ್ದಾರಿ ಜನ ಯಾರ್ರೀ ಅವನು? ಪೇಷಂಟ್ ಕಡೆ ಬಂದಿಲ್ವಾ? ಇಷ್ಟಾರ ಕ್ಲೀನ್ ಆಗಿ ಇಟ್ಟಿದ್ದಾರೆ. ನಾವು ಬರ್ತೀವಲ್ಲ, ನೀವು ಬರ್ತೀವಿ ಅಂತ ಗೊತ್ತಾಗ ಒಂದಿಷ್ಟು ಕ್ಲೀನ್ ಆಗಿ ಮಾಡಿಸ್ಕೊಡೋದು. ಏನು ಪೆನಾಯಿಲ್ ಇವೆಲ್ಲ ಕೊಡಲ್ವೇನ್ರಿ? ಚಂದ್ರಣ್ಣ ನಾವು ಹೆಂಗೋ ಬೇರೆ ಯಾರು ತೊಗೊಳ್ತಾ ಇಲ್ಲ ಅಂತ ಆ ಥರನೇ ನಾವು ಪ್ರೆಷರ್ ಮಾಡ್ತೀವಿ. ಅವನ್ನೆಲ್ಲ ತಗೊಳ್ರಪ್ಪ. ಅವರೇ ಸಮಸ್ಯೆ ಏನು ರೀ ನೋಡ್ರಿ. ಆಮೇಲೆ ಜೋಪಾನ, ಆಮೇಲೆ ಅಲ್ಲಿ ಇದರಲ್ಲಿ ಹಾಸನದಲ್ಲಿ ನಮ್ಮ ಮುದುಡಿಗೊಂದು ಅವರೇ ಸಾಯಿಸಿದ್ರು ಹಾಸ್ಪಿಟ್ಲರೇ. ಬೆಳಿಗ್ಗೆ 4 ಗಂಟೆಗೆ ಒಂದನ್ನ ರಾತ್ರಿ 4 ಗಂಟೆ ಆದರೂ ಟ್ರೀಟ್ಮೆಂಟ್ ಕೊಡ್ದಲ್ಲೇ 1:15 ಇದ್ದಾಗ ಹೋಗಿದ್ದಾನೆ ಅವನು. ನನಗೆ ಅಲ್ಲ 90 ಇದ್ದಾಗ 10ಕ್ಕೆ ಬಂದಾಗ ಈಚೆ ಕಡೆ ಕಳಿಸ್ಯಾರ ನೋಡಿ.